ನ್ಯಾಷನಲ್ ಪಾಲಿಟಿಕ್ಸಿಗೆ ಹೋಗೋಣ. ಈಗ ರಾಹುಲ್ ಗಾಂಧಿಯವರು ರೋಷಾವೇಶದಿಂದ ಲೋಕಸಭೆಯಲ್ಲಿ ಮಾತಾಡಿದ್ರು. ಭಾರತ ಅಮೇರಿಕಾ ಟ್ರೇಡ್ ಡೀಲ್ ಬಗ್ಗೆ ಮಾತಾಡಿದ್ರು. ಟ್ರೇಡ್ ಡೀಲ್ ಬಗ್ಗೆ ಮಾತನಾಡ್ತಾ ಎಪ್ಸ್ಟೀನ್ ಫೈಲ್ಸ್ ತನಕ ಅವ್ರ ಮಾತು ಹೋಯಿತು. ಅದರಲ್ಲಿ ಯಾರ್ಯಾರ ಹೆಸರಿದೆ, ಇಂತಿಂಥವ್ರ ಹೆಸರಿದೆ ಅನ್ನೋ ತನಕ ತಗೊಂಡು ಬಂದರು. ಅನಿಲ್ ಅಂಬಾನಿ, ಹರ್ದೀಪ್ ಸಿಂಗ್ ಪುರಿ ಹೆಸರಿದೆ ಅಂತ ತಗೊಂಡು ಬಂದರು. ನರೇಂದ್ರ ಮೋದಿ ಅವ್ರದ್ದು ಏನೋ ವೀಕ್ನೆಸ್ ಇದೆ ಅಮೇರಿಕದ ಹತ್ರ, ಅದಕ್ಕೆ ಇವರು ಅಮೇರಿಕಕ್ಕೆ ಮಣಿತಾ ಇದ್ದಾರೆ ಅಂದರು. ಇಷ್ಟೆಲ್ಲ ಅಂದರು. ಬಿ ಜೆ ಪಿ ಸಂಸದ ನಿಶಿಕಾಂತ್ ದುಬೆ ಒಂದು ಗೊತ್ತುವಳಿಯನ್ನು ಮೂವ್ ಮಾಡಿದ್ದಾರೆ. ಇವರ ಸದಸ್ಯತ್ವ ರದ್ದು ಮಾಡಿ, ರಾಹುಲ್ ಗಾಂಧಿಯವರ ಸಂಸತ್ ಸದಸ್ಯತ್ವ ರದ್ದು ಮಾಡಬೇಕು ಅಂತ. ಇವ್ರ ಅಲಿಗೇಷನ್ ಏನು? ನಿಶಿಕಾಂತ್ ದುಬೆ ಅವರು ಹೇಳ್ತಾ ಇರೋದು, ಏನೇನೂ ಸಾಕ್ಷಿಗಳಿಲ್ಲದೆ ಇವರು ವಿಷಯಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಅಂತ. ಇದು ಆ್ಯಕ್ಚುಲಿ ಶುರುವಾಗಿದ್ದು ನಮ್ಮ ಎಂ ನರವಣೆ ಅವರ ಪುಸ್ತಕದೊಂದಿಗೆ, ಜನರಲ್ ನರವಣೆ ಅವರ ಪುಸ್ತಕ 4 Stars of Destiny ಪುಸ್ತಕ ಇನ್ನೂ ಪ್ರಿಂಟೇ ಆಗಿಲ್ಲ. ಅದರಲ್ಲಿನ ಅಂಶವೊಂದನ್ನು ಇವರು ಪ್ರಸ್ತಾಪ ಮಾಡಿದರು. ಜೋ ಆಪ್ ಠೀಕ್ ಸಮಜೋ ಓ ಕರೋ ಅಂತ ರಕ್ಷಣಾ ಸಚಿವರು ಹೇಳಿದ್ರು ಅಂತೆ. ಅಲ್ಲಿಂದ ಶುರುವಾಗಿದ್ದು. ಏನೇನೂ ಪ್ರೂಫ್ ಇಲ್ಲದೆ ಇವರು ಮಾಡ್ತಿದ್ದಾರೆ. ಇವರ ಹಿಂದೆ ಅಂತಾರಾಷ್ಟ್ರೀಯ ಏಜೆನ್ಸಿಗಳಿದ್ದಾವೆ, ಜಾರ್ಜ್ ಸೋರೋಸ್ನಂಥವರಿದ್ದಾರೆ. ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಜೊತೆಗೆ ಸೇರ್ಕೊಂಡು ಇವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಕೆ ಸಿ ವೇಣುಗೋಪಾಲ್ ಹೇಳ್ತಾರೆ, ನೀವು ಮಾಡಿ ಪ್ರಯತ್ನ, ಅದೇನು ಮಾಡ್ತಿರೋ ರಾಹುಲ್ ಗಾಂಧಿಯವರ ಸದಸ್ಯತ್ವ ರದ್ದು ಮಾಡೋದಕ್ಕೆ. ಲಾಸ್ಟ್ ಟೈಮು ಹೀಗೆ ಮಾಡಿದ್ರಿ, ಆದರೆ ರಾಹುಲ್ ಗಾಂಧಿಯವರು ನರೇಂದ್ರ ಮೋದಿ ಅವರಿಗಿಂತ ಜಾಸ್ತಿ ಓಟ್ ತಗೊಂಡು ಗೆದ್ದಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ ಒಮ್ಮೆ. रूल 352(5) माननीय और 353 में माननीय निशिकांत एक मोशन के लिए खड़ा हुआ। ये जो लीडर ऑफ द अपोजिशन है राहुल गांधी सर, ये अर्बन नक्सल की तरह बिहेव करता है और इसका सोरोस फाउंडेशन के साथ रिलेशन है, फोर्ड फाउंडेशन के साथ रिलेशन है। ये वियतनाम, कंबोडिया, बहरीन, थाईलैंड केवल देशद्रोहियों के साथ मिलकर जाता है और ये कभी चुनाव आयोग पर, कभी संविधान पर, कभी स्पीकर पर, जितने भी संवैधानिक संस्थाएं हैं सुप्रीम कोर्ट पर, उसके ऊपर आरोप लगाता है। मेरा आपके माध्यम से आग्रह है कि एक सब्सटेंसिव मोशन पर राहुल गांधी के ऊपर चर्चा होनी चाहिए, उसकी सदस्यता रद्द होनी चाहिए और कभी भी वो चुनाव नहीं लड़ पाए। मैं ಇವತ್ತು ಕೂಡ ಸಂಸತ್ತಿನ ಹೊರಗೆ INDIA ಮೈತ್ರಿಕೂಟದ ಸಂಸದರುಗಳ ಪ್ರತಿಭಟನೆ ನಡೀತು. ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಇದು ಭಾರತ ಅಮೇರಿಕಾ ಟ್ರೇಡ್ ಡೀಲನ್ನು ವಿರೋಧಿಸಿ ಪ್ರತಿಭಟನೆ. ಕೈಯಲ್ಲಿರೋ ಪ್ಲಕಾರ್ಡ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಈ ಟ್ರೇಡ್ ಡೀಲ್ ಬಗ್ಗೆ ನಿಮ್ಮ ಸ್ಟ್ಯಾಂಡ್ ಏನು ಅಂತ ಕೇಳಿದ್ರೆ, ನೀವು ನಂದು ಒಂದೇ ಕೇಳಬೇಡಿ, ಓವರಾಲ್ ತಿಳ್ಕೊಳ್ಳಿ. ಟ್ರೇಡ್ ಡೀಲ್ ಈಸ್ ನಾಟ್ ಎಟ್ ಫೈನಲೈಸ್ಡ್. ಈಗ ಬಂದಿರೋದು ಡ್ರಾಫ್ಟ್. ಆ ಡ್ರಾಫ್ಟ್ನಲ್ಲಿ ಅಮೇರಿಕಾನೇ ಫ್ಯಾಕ್ಟ್ ಶೀಟನ್ನು ಚೇಂಜ್ ಮಾಡಿಕೊಡ್ತು. ಅಮೇರಿಕನೇ ಚೇಂಜ್ ಮಾಡ್ಕೊಳ್ತು. ಅಮೇರಿಕದಿಂದ ದವಸ ಧಾನ್ಯಗಳು, ಬೇಳೆಕಾಳುಗಳು ಬಂದುಬಿಡ್ತವೆ ಅನ್ನೋ ಥರ ಇದ್ದಿತ್ತು ಆರಂಭದಲ್ಲಿ. ನೋ, ಇಟ್ ಈಸ್ ನಾಟ್. ಡೈರಿ ಪ್ರಾಡಕ್ಟ್ಸು, ನೋ, ದೇ ಆರ್ ನಾಟ್ ಕಮಿಂಗ್. $500 ಬಿಲಿಯನ್ ವ್ಯಾಪಾರವನ್ನು ಮುಂದಿನ 5 ವರ್ಷಗಳಲ್ಲಿ ಭಾರತ ಅಮೆರಿಕದೊಂದಿಗೆ ನಡೆಸುವುದಕ್ಕೆ, ವ್ಯಾಪಾರ ಅಲ್ಲ, ಅಮೆರಿಕದಿಂದ ಖರೀದಿ ಮಾಡುವುದಕ್ಕೆ ಬದ್ಧವಾಗಿದೆ ಅಂತ ಇತ್ತು ಟ್ರೇಡ್ ಡೀಲ್ನಲ್ಲಿ. ಅಂದರೆ ಕಮಿಟ್ಮೆಂಟ್. ಮುಂದಿನ 5 ವರ್ಷ ನಾವು $500 ಬಿಲಿಯನ್, $500 ಟ್ರಿಲಿಯನ್ ವಸ್ತುಗಳನ್ನು ನಿಮ್ಮಿಂದ ಖರೀದಿ ಮಾಡ್ತೀವಿ ಅಂತ ಬದ್ಧವಾಗಿದೆ. ಇಚ್ಛೆಯನ್ನು ವ್ಯಕ್ತಪಡಿಸಿದೆ ಅಂತ ಚೇಂಜ್ ಆಯಿತು. ಇಚ್ಛೆಯನ್ನು ವ್ಯಕ್ತಪಡಿಸಿದೆ. ಆಮೇಲೆ ಟ್ರೇಡ್ ಡೀಲ್ನಲ್ಲಿ 100% ಎಲ್ಲವೂ ನಮಗೆ ಫೇವರೇಬಲ್ ಆಗಿರಬೇಕು ಅಂದರೆ ಆ ದೇಶದಲ್ಲಿ ಅವ್ರ ಮೇಲೂ ಅದೇ ಒತ್ತಡ ಇರುತ್ತಲ್ವ. ಆ ದೇಶದಲ್ಲೂ ಅದೇ ಒತ್ತಡ ಇರುತ್ತೆ. ಇಟ್ ಈಸ್ ಅ ಗಿವ್ ಆ್ಯಂಡ್ ಟೇಕ್ ಪಾಲಿಸಿ. ಈ ಹಿಂದಿಗಿಂತ ನಮಗೆ ಯಾವುದು ಹೆಚ್ಚು ಲಾಭದಾಯಕವಾಗಿದೆ ಅಷ್ಟೇ ಪಾಲಿಸಿ ಇರೋದು. ಇನ್ ಕಂಪ್ಯಾರಿಸನ್ ವಿತ್ ಅದರ್ ನೇಷನ್ಸ್ ನಾವೆಲ್ಲಿದ್ದೀವಿ, ಬೇರೆ ದೇಶಗಳಿಗೆ ಹೋಲಿಸಿದರೆ ನಮ್ಮ ಜೊತೆಗೆ ಮಾಡಿಕೊಂಡಿರುವಂಥ ಟ್ರೇಡ್ ಡೀಲ್ ಯಾವ ಹಂತದಲ್ಲಿದೆ ಅಷ್ಟೇ ಮ್ಯಾಟ್ರ್ ಆಗೋದು. ಮಾರ್ಚ್ನಲ್ಲಿ ಫೈನಲ್ ಟ್ರೇಡ್ ಡೀಲ್ ಸೈನ್ ಆಗುತ್ತೆ. ಹಾಗಂತ ನಾವು ಪ್ರತಿಭಟನೆ ಮಾಡಬಾರ್ದು ವಿಪಕ್ಷಗಳು ಅಂತ ಹೇಳ್ತಾ ಇಲ್ಲ. ವಿಪಕ್ಷಗಳು ಇರುವುದೇ ಅದಕ್ಕಾಗಿ.
ಇಂಥ ಬೆಳವಣಿಗೆಗಳಾದಾಗ ಆ ಬೆಳವಣಿಗೆಯಲ್ಲಿ ದೇಶಕ್ಕೆ ಮಾರಕವಾಗಬಲ್ಲಂಥ ಅಂಶಗಳು ಏನು ಅನ್ನುವುದನ್ನು ದೇಶದ ಜನರಿಗೆ ತಿಳಿಸುವುದಕ್ಕಾಗಿ ಮಾಧ್ಯಮಗಳು ಮತ್ತು ವಿಪಕ್ಷಗಳಿರೋದು. ಆ ಕೆಲಸ ಅವ್ರು ಮಾಡ್ತಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಅ ಫೈನಲ್ ಡೀಲ್. ಫ್ಯಾಕ್ಟ್ ಶೀಟ್ ಬಂದಿದೆ ಸ್ವಾಮಿ. ಈಗ ಇದಾದ ನಂತರ ರಾಹುಲ್ ಗಾಂಧಿ ಅವರು ಹೊರಡ್ತಾ ಇದ್ರು, ಮಾಧ್ಯಮಗಳು ಹೋಗಿ ಏನೋ ಪ್ರಶ್ನೆ ಕೇಳಿದ್ರು, ಮಾಧ್ಯಮಗಳ ಮೇಲೆ ಸಿಟ್ಟಾದರು ರಾಹುಲ್ ಗಾಂಧಿ ಅವರು. ಕೇಳಿಸ್ಕೊಂಬಿಡಿ ಒಂದ್ಸಲ. Authenticate was yesterday. Today is what? Privilege motion today. Na kaam kara karo bhai. Matlab you're not totally employed by the BJP. At least try and do a little bit of objective stuff. You know, it gets really shameful. It's too much. Don't you think? You're responsible people. You're media people. You have a responsibility to be objective. You can't just take a word they give you, right? Every day and then run your whole show on that. You're doing a disservice to this country. Are you not able to recognize that? Authenticate. ರಾಹುಲ್ ಗಾಂಧಿಯವ್ರಿಗೆ ಇದೊಂದು ಅಭ್ಯಾಸ ಇದೆ. ಕಠಿಣ ಪ್ರಶ್ನೆಗಳು ಬಂದಾಗ ನೀವು ಬಿ ಜೆ ಪಿಯಿಂದ ಎಂಪ್ಲಾಯ್ ಆಗಿದ್ದೀರಿ, ನೀವು ಬಿ ಜೆ ಪಿಯವರು, ನೀವು ದೇಶಕ್ಕೆ ಸೇವೆ ಸಲ್ಲಿಸ್ತಿಲ್ಲ ಅಂದ್ಬಿಡೋದು. ನಮಗೆ ಬೇಕಾದದ್ದನ್ನು ಮಾತ್ರ ನಾವು ನೋಡಬೇಕು ಮತ್ತು ಕೇಳಿಸಿಕೊಳ್ಳಬೇಕು, ನಮಗೆ ಹಿತವಾದದ್ದನ್ನು ಮಾತ್ರ ನಾವು ನೋಡಬೇಕು, ಕೇಳಿಸಿಕೊಳ್ಳಬೇಕು ಅನ್ನೋದಿದ್ರೆ ನ್ಯೂಸ್ ಚಾನಲ್ ನೋಡಬಾರ್ದಪ್ಪ. ಸ್ಟ್ಯಾಂಡಪ್ ಕಾಮಿಡಿ ನೋಡಿ, ಮನಸ್ಸಿಗೆ ಆಹ್ಲಾದಕರವಾಗಿರುವಂಥದ್ದು, ಹಿತವಾಗಿರುವಂಥದ್ದು ಬರುತ್ತದರಲ್ಲಿ. ಸ್ಟ್ಯಾಂಡಪ್ ಕಾಮಿಡಿಲೂ ಬರ್ತಿಲ್ಲ ಈಗ. ಕಾಮಿಡಿಯನ್ಸ್ ಕೂಡ ಸ್ಟ್ಯಾಂಡ್ ತಗೊಳ್ತಾರೆ. ಸ್ಟ್ಯಾಂಡ್ ತಗೋತಾರೆ ಅವರು. ಎಷ್ಟು ಜನ ಅಂತ ತೋರಿಸ್ಲಿ ನಿಮಗೆ? ಇಂಥ ವಿಷಯದಲ್ಲಿ ಇಂಥ ನಿಲುವು ನಾನು ಲೈಕ್ ಆದರೆ ಅಷ್ಟೇ, ಬಿಟ್ಟರು ಅಷ್ಟೇ ಅಂತ ಹೋಗುವವರು. ಎಲ್ಲರನ್ನೂ ಖುಷಿಪಡಿಸುವ ಒತ್ತಡ ಇದ್ದವರು ಬೇರೆ ಇನ್ನೇನೋ ಕೆಲಸ ಮಾಡ್ತಾರೆ. ಹೋಟೆಲ್ಗಿಟ್ಲಿ ಇಡ್ತಾರೆ ಅವರು. ಈ ಒಂದು ಹೋಟೆಲ್ ಓನರ್ಗೆ ಒಂದು ಇರುತ್ತಪ್ಪ, ನನ್ನ ಹೋಟೆಲ್ನಲ್ಲಿ ಮಾಡುವ ದೋಸೆ ಎಲ್ರಿಗೂ ಇಷ್ಟ ಆಗಬೇಕು, ಕಾಫಿ ಎಲ್ರಿಗೂ ಇಷ್ಟ ಆಗಬೇಕು. ಅವರೊಂದು ಆಸೆಯೊಂದಿಗೆ ಮಾಡ್ತಾರೆ ಅದನ್ನು. ಯಾರಿಗಾರು ಇಷ್ಟ ಆಗಲಿಲ್ಲ ಅಂದರೆ ಕೇಳ್ತಾರವ್ರು, ಯಾಕೆ ಇಷ್ಟ ಆಗಲಿಲ್ಲ, ಎಣ್ಣೆ ಜಾಸ್ತಿ ಆಯಿತಾ, ಉಪ್ಪು ಜಾಸ್ತಿ ಆಯಿತಾ ಕೇಳ್ತಾರವ್ರು. ಮತ್ತು ಸರಿ ಮಾಡ್ತಾರೆ ಅದನ್ನು. ಎಲ್ಲರನ್ನೂ ಖುಷಿಪಡಿಸಬೇಕು ಅನ್ನೋ ಒತ್ತಡ ಇರೋರು ಅಂಥದ್ದು ಏನಾದ್ರು ಮಾಡ್ತಾರೆ ಸ್ವಾಮಿ. ಜರ್ನಲಿಸಮ್ ಈಸ್ ಅಬೌಟ್ ಟೆಲ್ಲಿಂಗ್ ಹಾರ್ಡ್ ಟ್ರುತ್ಸ್. ಕಟುವಾದ ಸತ್ಯಗಳನ್ನು ಹೇಳುವಂಥದ್ದು ಪತ್ರಿಕೋದ್ಯಮ. ಆಹ್ಲಾದಕರವಾಗಿರುವಂಥದ್ದನ್ನು, ಕಿವಿಗೆ ಏನು ಇಂಪನ್ನು ಕೊಡುವಂಥದ್ದು ಹೇಳುವುದು ಪತ್ರಿಕೋದ್ಯಮ ಅಲ್ಲ. ನನ್ನ ನಿಲುವಿಗೆ ಸರಿ ಹೊಂದದ್ದನ್ನು ಏನನ್ನೋ ನೀನು ಹೇಳುತ್ತಿದ್ದೀಯಾ ಅಂದರೆ ನೀನು ನನ್ನ ವಿರೋಧಿಗಳ ಜೊತೆಗೆ ಕೈ ಜೋಡಿಸಿದ್ದೀಯಾ ಅಂತಂದುಬಿಟ್ರೆ ಹೆಂಗಿದು ಲೆಕ್ಕಾಚಾರ ಹೆಂಗೆ ಅಂತ. ಪತ್ರಕರ್ತರಾದಂಥವರು ಒಂದು ಇಶ್ಯೂನ ಹ್ಯಾಂಡಲ್ ಮಾಡುವಾಗ ಅದರ 360 ಡಿಗ್ರಿ ಆ್ಯಂಗಲ್ನಲ್ಲಿ ವಿಮರ್ಶೆ ಮಾಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಅವರಿಗೆ ಈ ಹಿಂದಿನ ತಮ್ಮ ಅನುಭವಗಳು, ಅಧ್ಯಯನಗಳು ಒಂದು ನಿರ್ಧಾರಕ್ಕೆ ಬರೋದಕ್ಕೆ ಸಹಾಯ ಮಾಡ್ತವೆ. ಅವುಗಳ ಎಲ್ಲದರ ಆಧಾರದ ಮೇಲೆ ಒಂದು ಸ್ಟೋರಿ ಲೈನ್ ಅಂತ ಇರುತ್ತೆ, ಸ್ಟೋರಿ ಆ್ಯಂಗಲ್ ಅಂತ ಇರುತ್ತೆ. ಆ ಸ್ಟೋರಿ ಲೈನು, ಆ ಸ್ಟೋರಿ ಆ್ಯಂಗಲ್ಲು ನಿಮ್ಮ ಚಿಂತನೆಗೆ ಸರಿ ಹೊಂದುತ್ತಿಲ್ಲ ಅಥವಾ ತದ್ವಿರುದ್ಧವಾಗಿದೆ ಅಥವಾ ಪ್ರತಿಕೂಲವಾಗಿದೆ ಅನ್ನುವ ಕಾರಣಕ್ಕಾಗಿ ನೀವು ವಿರೋಧಿಗಳ ಜೊತೆ ಕೈ ಜೋಡಿಸ್ಬಿಟ್ಟಿದ್ದೀರಿ ಅಂತಂದರೆ ಕೇಳಿಸ್ಕೊಂಬಂದ್ಬಿಟ್ರಲ್ಲ ಇವರು. ಅದು ಆಶ್ಚರ್ಯ ಆಗೋದು. ಕೇಳಿಸ್ಕೊಂಬಂದ್ರೆ ಅದನ್ನು. ನೆನ್ನೆ ಇನ್ನೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಈ ಪ್ರಹ್ಲಾದ್ ಜೋಶಿ ಅವರು, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಇನ್ನೊಬ್ಬರು ನಿಂತ್ಕೊಂಡು ಮಾತಾಡ್ತಿರ್ತಾರೆ. ಅಶ್ವಿನಿ ವೈಷ್ಣವ್ ಮಾತಾಡ್ತಿರ್ತಾರೆ. ರಾಹುಲ್ ಗಾಂಧಿಯವರು ಅಲ್ಲಿಗೆ ಬರ್ತಾರೆ. ಬಂದ್ರಪ್ಪ ರಾಹುಲ್ ಗಾಂಧಿ ಅಂತ ಇವ್ರು ಹೋಗ್ತಿರ್ತಾರೆ. ರಾಹುಲ್ ಗಾಂಧಿಯವ್ರು ಕೈ ಹಿಡಿದು ಎಳೆಯೋದು, ಬನ್ನಿ ಇಬ್ಬರು ಒಟ್ಟಿಗೆ ಮಾತಾಡೋಣ ಅಂತ. ರಾಹುಲ್ ಗಾಂಧಿಯವರು ಇದೇನು ನನಗೇನು ಆಶ್ಚರ್ಯ ಇಲ್ಲ ಹಿಂಗೆ ಮಾಡಿದ್ದು. ಅವರು ಲೋಕಸಭೆಯಲ್ಲಿ ತಮ್ಮ ಸ್ಥಾನದಿಂದ ಎದ್ದು ಹೋಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ತಪ್ಕೊಳಕ್ಕೆ ಹೋಗ್ಬಿಟ್ಟಿದ್ರು. ಇವತ್ತು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ, ಏನೇನೂ ಸಾಕ್ಷ್ಯಗಳಿಲ್ಲದೆ ಅತ್ಯಂತ ಅಪ್ರಬುದ್ಧವಾಗಿ ರಾಹುಲ್ ಗಾಂಧಿಯವರು ಮಾತಾಡಿದ್ರು. ಆರೋಪಗಳನ್ನು ದೃಢೀಕರಿಸಿ ಅಂತ ಹೇಳಿದ್ರೆ, ದೃಢೀಕರಿಸಿ ಅಂದರೆ ಪ್ರೂಫ್ ಕೊಡಿ, ಇದಕ್ಕೆ ಅಂದರೆ ಕೊಡ್ತೀನಿ ಅಂತಾರೆ. ಯಾವತ್ತೂ ಅವರು ತಾವು ಮಾಡಿದ ಆರೋಪಗಳನ್ನು ಖಚಿತಪಡಿಸೋದಿಲ್ಲ ಅಂತ. ಈ ಮಧ್ಯೆ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಇವತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ರು. 9 ಸೆಕೆಂಡಿಂದ ಇದೆ ಅಷ್ಟೇ, 9 ಸೆಕೆಂಡಿನ ವಿಡಿಯೋ. ನೆನ್ನೆ ಸ್ಪೀಕರ್ ಓಂ ಬಿರ್ಲಾ ಅವರ ಆಫೀಸಿಗೆ
ಸಂಸತ್ನಲ್ಲಿರುವ ಆಫೀಸ್ಗೆ. ಫೆಬ್ರವರಿ 4ನೇ ತಾರೀಕು, ನೆನ್ನೆ ಅಲ್ಲ. ಓಂ ಬಿರ್ಲಾ ಅವರು ಸ್ಪೀಕರ್ ಸ್ಥಾನದಲ್ಲಿ ಕೂತ್ಕೊಳ್ಳೋದಿಲ್ಲ, ಅವಿಶ್ವಾಸ ನಿರ್ಣಯದ ಮೇಲೆ ನಿರ್ಧಾರ ಕಂಪ್ಲೀಟ್ ಆಗಲಿ ಅಂದಿದ್ದಾರೆ. ಒಂದು 20-25 ಜನ ಕಾಂಗ್ರೆಸ್ ಎಂ ಪಿಗಳು ಬಂದ್ರಂತ, ಒಂದು 20-25 ಜನ. ಪ್ರಿಯಾಂಕಾ ಗಾಂಧಿಯವರು ಇದ್ದರು, KC ವೇಣುಗೋಪಾಲ್ರಂಥ ಹಿರಿಯ ನಾಯಕರು ಇದ್ರಂತೆ. ಅಲ್ಲಿ ಅಂದರೆ ಹೊಡೆಯಕ್ಕೆ ಬಂದಂಗೆ ಮಾಡಿಬಿಟ್ರಿರು ಅಂತ 9 ಸೆಕೆಂಡಿನ ವಿಡಿಯೋ. ಓಂ ಬಿರ್ಲಾ ಅವರ ಬಗ್ಗೆ, ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಏನೇನೋ ಮಾತಾಡಿದ್ರು. ಅದಾದ ಮೇಲೆ ಶೂಟ್ ಮಾಡಿದ್ದಿದ್ದು ಅಂತಾರೆ ಇವರು. ಒಂದು ವೇಳೆ BJP ಸಂಸದರು ಅಲ್ಲಿ ಇಲ್ಲದೇ ಹೋಗಿದ್ದರೆ ಇವರು ಏನೋ ಮಾಡೋ ಉದ್ದೇಶದೊಂದಿಗೆ ಬಂದಿದ್ದರು ಅಂತ ಕಿರಣ್ ರಿಜಿಜು ಅವರ ಆರೋಪ. ಕೇಳಿಸ್ಕೊಳ್ಳಿ. ಏನೇನೋ ಆಗ್ಬಿಡ್ತು ಅಂತ ಕಿರಣ್ ರಿಜಿಜು ಅವ್ರು ಹೇಳ್ತಾರೆ, ಅಂಥದ್ದೇನೋ ಆಗಿಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಇದು ಬಿಡಿ, ಇದು ಪೊಲಿಟಿಕಲ್ ಗಲಾಟೆಗಳಾದವು. ರಾಧಾಮೋಹನ್ ಅಗರ್ವಾಲ್ ಕರ್ನಾಟಕ BJPಯ ಉಸ್ತುವಾರಿ, ಅವರು ರಾಜ್ಯಸಭಾ ಸದಸ್ಯರು ಹೌದು. ಅವರು ಇದು ಔಟ್ ಆಫ್ ಪಾಲಿಟಿಕ್ಸ ನಾನು ಹೇಳ್ತಾ ಇರೋದು. ಅವರು ಇವತ್ತು ರಾಜ್ಯಸಭೆಯಲ್ಲಿ ಪ್ರಸ್ತಾಪಿಸಿದ ಒಂದು ವಿಷಯ ಗಂಭೀರವಾದದ್ದು. ಯಾವ್ಯಾವ ಹುಡುಗಿ ದೇಶ ಬಿಟ್ಟು ಫಾರಿನ್ಗೆ ಅಂತ ಹೋಗ್ತಾರಲ್ಲ, ಅವ್ರ ಹತ್ರ ಒಂದು ಅಫಿಡವಿಟ್ ಬರ್ಸ್ಕೋಬೇಕು ವಿದೇಶಾಂಗ ಇಲಾಖೆ ಅಂತ ಹೇಳ್ತಾ ಇದ್ದಾರೆ ಅವರು. ಏನು ಅಫಿಡವಿಟ್ಟು? ತಂದೆ ತಾಯಿನ ನೋಡ್ಕೋತೀನಿ ಅಂತ ಅಫಿಡವಿಟ್ ಬರ್ಸ್ಕೋಬೇಕು. ವಾರಕ್ಕೊಂದ್ಸಲ ಫೋನ್ ಮಾಡ್ತೀನಿ, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಮಾಡ್ತೀನಿ ಅಂತ ಅಫಿಡವಿಟ್ ಬರ್ಸ್ಕೊಂಡು ಕಳಿಸಿ ಅಂತ ಅವರು ಒಂದಷ್ಟು ಘಟನೆಗಳನ್ನು ಪ್ರಸ್ತಾಪಿಸಿದ್ರು. ಅವರು ಒಂದೇ ಎರಡು ಪ್ರಸ್ತಾಪ ಮಾಡಿದ್ರು ಅಷ್ಟೇ. ನಮ್ಮ ಸುತ್ತು ಕಡೆ ಎಷ್ಟಿಲ್ಲ ರೀ ಹಂಗೆ ನೋಡೋದಕ್ಕೆ. ಮಕ್ಕಳು ಎಲ್ಲೋ ವಿದೇಶದಲ್ಲಿ ದೊಡ್ಡ ಹುದ್ದೆಯಲ್ಲಿರೋದು, ಅಪ್ಪ ಅಮ್ಮ ವೃದ್ಧಾಶ್ರಮದಲ್ಲಿ. ಕೆಲವು ಕಡೆಗಳಲ್ಲಿ ವಯಸ್ಸಾದ ತಂದೆ ತಾಯಿ ಮನೇಲಿ ಅಟೆಂಡ್ ಮಾಡೋದಕ್ಕೆ ಯಾರೂ ಇಲ್ಲದೆ ಸತ್ತು ಹೋಗ್ಬಿಟ್ಟಿರ್ತಾರೆ. ಹೆಣ ಕೊಳತು ವಾಸನೆ ಬಂದು ಅಕ್ಕಪಕ್ಕದವ್ರು ನೋಡಿ ಪೊಲೀಸರಿಗೆ ಹೇಳಿದ್ರಿ, ಎಲ್ಲಿ ಇವರು ಯಾರಿದ್ದಾರೆ ಸಂಬಂಧಿಕರು ಹೆತ್ತವರು ಅಂತ ಕೇಳಿ, ಮಕ್ಕಳು ಅಂತ ಕೇಳಿದ್ರೆ ಅವರೆಲ್ಲ ಫಾರಿನ್ನಲ್ಲಿ ಸೆಟ್ಲ್ ಆಗಿದ್ದಾರೆ. ಇದನ್ನು ನಿಲ್ಲಿಸೋದಕ್ಕೆ ಕಠಿಣ ಕಾನೂನು ಕ್ರಮ ಆಗಬೇಕು ಅಂತ ರಾಧಾಮೋಹನ್ ಅಗರ್ವಾಲ್ರು ಮಾತಾಡಿದ್ದು. ನಾನು ಆವಾಗಲೇ ಹೇಳಿದೆ, ಔಟ್ ಆಫ್ ಪಾಲಿಟಿಕ್ಸ್ ಇದು, ರಾಜಕೀಯವನ್ನು ಹೊರತುಪಡಿಸಿದ್ದು. ಕೇಳಿಸ್ಕೊಳ್ಳಿ ಅಮ್ಮ ಅವ್ರು ಮಾತಾಡಿದ್ದು. महोदय, इस देश के 3.5 करोड़ लोग विदेशों में जाकर के रहते हैं. उनके माँ बाप, सास ससुर अधिकांशतः इसी भारत में रहते हैं. ये जो भी बाहर और विदेश पढ़ने गए और नौकरियां किया, वो सिर्फ अपनी योग्यता के आधार पर गए हैं, ऐसा नहीं है. माँ बाप अपना पेट काट करके, अपना सुख त्याग करके और कभी कभी विदेश भेजने के लिए अपनी ज़मीन जायदाद बेच करके उनके विदेश जाने की व्यवस्था करते हैं. मैं आपको इंदौर की एक घटना बताऊंगा. 20 दिन पहले एक ऐसे व्यक्ति के पिता की मौत हो गई, 30 दिन पे 1 महीना पहले मौत हो गई, और 20 दिन पहले उसके माँ की मौत हो गई. दोनों माँ बाप का शरीर सड़ता गया, गलता गया, चमड़ी की तरह पतल करके हड्डी हो गया. उनके बच्चे कभी लौट करके उनके पास नहीं आए. दिल्ली में भी ऐसी ही घटना हुई. सरकार ने एक नियम बनाया था, मेंटेनेंस एंड वेलफेयर ऑफ पेरेंट्स एंड सीनियर सिटीजन एक्ट 2007 में. यह एक्ट करीब एक दंतहीन एक्ट था. माँ बाप अगर कोर्ट में जाकर कहेंगे तब उनको सुविधा मिलेगी. इसलिए मैं आपके माध्यम से माननीय विदेश मंत्री से आग्रह करूंगा, जो लोग विदेश जाते हैं उनसे एक एफिडेविट लिया जाए कि वो विदेश जाने के बाद अपने माँ बाप के अपने आय का एक निश्चित हिस्सा अपने माँ बाप की देखरेख के लिए अवश्य देंगे. माँ बाप के देखरेख के लिए केयर टेकर की नियुक्ति करेंगे. माँ बाप के हेल्थ इंश्योरेंस का प्राविधान करेंगे और कम से कम हफ्ते में एक बार अपने माँ बाप से फोन पर बात जरूर करेंगे. महोदय, इस देश के ರಾಧಾಮೋಹನ್ ಅಗರ್ವಾಲ್ರ ಕಳಕಳಿ ನನಗೆ ಅರ್ಥ ಆಗುತ್ತೆ, ಬಟ್ ಅವರ ವಾದ ಹಾಸ್ಯಾಸ್ಪದ ಅನಿಸುತ್ತೆ. ಹಾಸ್ಯಾಸ್ಪದ ಅಂತ ಯಾಕಂದ್ರೆ ಜಸ್ಟಿಫೈ ಮಾಡ್ತೀನಿ. ಅಫಿಡವಿಟ್ ಈ ದೇಶದಲ್ಲಿ ಒಂದು ಸಮಸ್ಯೆ ಏನಾಗಿದೆ ಅಂದರೆ,
ಎಲ್ಲವನ್ನೂ ಕಾನೂನಿನ ಮೂಲಕ ಸರಿ ಮಾಡಿಬಿಡಬಹುದು ಅನ್ನೋ ಮನಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ನಾವು. ಕಾನೂನಿನ ಮೂಲಕ ಎಲ್ಲವನ್ನು ಸರಿ ಮಾಡಿಬಿಡಬಹುದು ಅಂತ ಆಗಲ್ಲ ಸ್ವಾಮಿ. ಅದು ನೀವು ಯಾವುದಕ್ಕಾದರೂ ಕಾನೂನು ತಂದರೆ ಆ ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ 100 ಮಾರ್ಗಗಳನ್ನು ಹುಡುಕೋರಿದ್ದಾರೆ. ಅಲ್ರಿ, ಅಪ್ಪ ಆದವನು ತನ್ನ ಅಂದರೆ ಮಗನ ಮಲತಾಯಿಗೆ ಯಾವುದೋ ಕಾಲದಲ್ಲಿ ಕೊಟ್ಟಂಥ ಒಂದು ಮಾತನ್ನು ಉಳಿಸಿಕೊಳ್ಳೋದಕ್ಕೆ ಸಿಂಹಾಸನ, ರಾಜ್ಯ, ವೈಭೋಗ ಎಲ್ಲ ಬಿಟ್ಟು ಕಾಡಿಗೆ ಹೋದಂಥ ರಾಮನ ಕಥೆ ಕೇಳಿಸ್ಕೊಂಡು ಬೆಳೆದಂಥ ಈ ದೇಶದಲ್ಲಿ ಫಾರಿನಿನ ಜಾಬ್ಗೋಸ್ಕರ ಮನೇಲಿ ತಂದೆ ತಾಯಿ ಸತ್ತು ಹೋದರೂ ತಿರುಗಿ ನೋಡದೇ ಇರುವಂಥ ಮಕ್ಕಳು ಹುಟ್ಟಿದ್ರಲ್ಲ ಈ ಸಮಾಜದಲ್ಲಿ. ಅಂಥ ಮಕ್ಕಳಾಗ್ಬಿಟ್ರಲ್ಲ. ಯೋಚನೆ ಆಗಬೇಕಾಗಿರೋದು ಅದರ ಬಗ್ಗೆ. ಎಲ್ಲವನ್ನು ಕಾನೂನಿನ ಮೂಲಕ ಚೇಂಜ್ ಮಾಡೋದಕ್ಕಾಗೋದಿಲ್ಲ ಸ್ವಾಮಿ. ಕಾನೂನು ತರುವ ಮೂಲಕ ಯಾವ ಮಗನನ್ನು ನೀನು ತಂದೆ ತಾಯಿಯನ್ನು ಪ್ರೀತಿಸಲೇಬೇಕು ಅಂತ ಕಾನೂನು ಮಾಡೋಕ್ಕಾಗತ್ತಾ? ನೆವರ್. ಇದು ಸಂಸ್ಕಾರಗಳ ಪ್ರಶ್ನೆ, ಸಂಸ್ಕಾರದ ಪ್ರಶ್ನೆ ಇದು. ಈಗ ಬೆಂಗಳೂರಿನಲ್ಲಿ ಆಯಿತು, ಎಲ್ಲ ಕಡೆ ಕಂಡಲ್ಲಿ ಕಸ ಎಸಿಬಾರ್ದು ಅಂತ ಕಾನೂನಿಲ್ವಾ? ಕಂಡಲ್ಲಿ ಕಸ ಎಸಿದ್ರೆ ದಂಡ ಅಂತ ಕಾನೂನಿಲ್ವಾ? ಎಲ್ಲ ಇದೆ. ಮತ್ತು ಯಾಕೆ ಹಿಂಗಿರುತ್ತೆ? ಹೊರಗಡೆ ಹೋದರೆ ಯಾಕೆ ಹಿಂಗಿರುತ್ತೆ? ಇದನ್ನು ನಿಲ್ಲಿಸ್ಬೇಕು ಅಂದರೆ ದಂಡದ ಪ್ರಮಾಣ ಜಾಸ್ತಿ ಮಾಡಿ. ಈಗ 500 ರೂಪಾಯಿ ದಂಡ ಇದೆ, 5,000 ದಂಡ ಹಾಕೋಣ ಅಂದರೆ ನಿಂತು ಬಿಡುತ್ತಾ? ಸಿವಿಕ್ ಸೆನ್ಸ್ ಅನ್ನೋದನ್ನು ಹೇಳ್ಕೊಡ್ಬೇಕಲ್ಲ ಒಂದು. ಅವಾಗದಾಗದು. ಟ್ರಾಫಿಕ್ ರೂಲ್ಸ್ ಇಲ್ವಾ ನಮ್ಮಲ್ಲಿ ಅಷ್ಟು ಸ್ಟ್ರಿಕ್ಟಾಗಿ ಗಾಡಿ ಓಡಿಸೋದು ನೋಡಿ? ಭಾರತದಂಥ ಮುಂದುವರಿಯುತ್ತಿರುವ ಇಷ್ಟು ದೊಡ್ಡ ಎಕನಾಮಿ ಇರುವ ದೇಶದಲ್ಲಿ ಗಾಡಿಗಳನ್ನು ಹಿಂಗೆ ಓಡಿಸ್ತಾರೆ. ಸಣ್ಣ ಸಣ್ಣ ದೇಶ, ಒಂದರ ರೌಂಡ್ ಮಲೇಷ್ಯಾ ಓಡಾಡ್ಕೊಂಬನ್ನಿ, ಎಷ್ಟು ಶಿಸ್ತಿದೆ ಅಲ್ಲಿ ಅಂತ. ಸಿವಿಕ್ ಸೆನ್ಸು ಜಪಾನ್ ನೋಡ್ಕೊಂಬನ್ನಿ ಒಂದ್ಸಲ ಹೆಂಗಿದೆ ಅಂತ. ಜಪಾನಿನ ಕಾನೂನಿನ ಮೂಲಕ ಅಷ್ಟು ಸ್ವಚ್ಛತೆಯನ್ನು ಸಾಧಿಸಿದೆಯಾ? ತಲೆಯನ್ನು ತೆಗೆದು ಹಾಕ್ಬೇಕು. ಅದನ್ನು ಕಾನೂನು ತರುವ ಮೂಲಕ ಏನನ್ನೋ ಮಾಡಿಬಿಡ್ತೀವಿ ಅಂತ. ಸಂಸ್ಕಾರ, ಶಿಕ್ಷಣ, ಅದರಿಂದ ಆಗಬೇಕಾಗಿರೋದಿದು. ರಾಧಾಮೋಹನ್ ಅಗರ್ವಾಲ್ರು ಫಾರಿನ್ಗೆ ಹೋಗಿ ಕೂತ್ಕೊಂಡು ತಂದೆ ತಾಯಿ ಸತ್ರು ನೋಡದೇ ಇರುವಂಥ ವಿದ್ಯಮಾನ ಹೇಳಿದ್ರು. ನಾನು 10 ಜನರನ್ನು ತೋರಿಸ್ತೀನಪ್ಪ. ವಯಸ್ಸಾದ ತಂದೆ ತಾಯಿಯನ್ನು ನೋಡಿಕೊಳ್ಳುವುದಕ್ಕಾಗಿ ತಮ್ಮ ಉದ್ಯೋಗವನ್ನು ತ್ಯಾಗ ಮಾಡಿದವರು, ಕಾಂಪ್ರಮೈಸ್ ಮಾಡಿಕೊಂಡಂಥವ್ರು, ಯಾವುದೋ ಎತ್ತರಕ್ಕೆ ಹೋಗಬೇಕಾದಂಥವ್ರು ನಾನು ಹಿಂದೆ ಉಳ್ಕೊಂಬಿಟ್ಟೆ ಅಂತ ಹೇಳುವಂಥವ್ರು, ತಂದೆ ತಾಯಿ ನೋಡ್ಕೊಳ್ಳೋ ಕಾರಣಕ್ಕೆ ಅಮ್ಮ ತೀರ್ಥಯಾತ್ರೆ ಮಾಡಬೇಕು ಅಂತ ಬಯಸಿದ್ರು ಅನ್ನುವ ಕಾರಣಕ್ಕಾಗಿ ತಾಯಿನ ಎಷ್ಟು ಚಂದ ಕರ್ಕೊಂಡೋಗಿ ಸುತ್ತಾಡಿಸ್ಕೊಂಡು ಬಂದವ್ರನ್ನ ತೋರಿಸ್ಲಾ ನಾನು? ವಾಟ್ ವಾಸ್ ದ ಡಿಫ್ರೆನ್ಸ್? ಯಾವ ಕಾನೂನು ಹಂಗೆ ಮಾಡಿಸ್ತವ್ರನ್ನ? ಸಂಸ್ಕಾರ ಮಾಡಿಸಿದ್ದು. ಎಡವಟ್ಟು ಎಲ್ಲಾಗಿದೆ ಅನ್ನೋದನ್ನು ತಿಳ್ಕೋಬೇಕು. ಸಮಸ್ಯೆ ಒಂದು ಕಡೆ, ಪರಿಹಾರ ಇನ್ನೊಂದು ಕಡೆ ಹುಡುಕಿದ್ರೆ ಆಗುವಂಥದ್ದಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.